ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರಾದ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಆರಾ ಅಂತ ನೋಡೋಣ. ಒಬ್ಬ ವ್ಯಕ್ತಿಯ ಸುತ್ತುವರೆದಿರುವಂತ ವೈಬ್ರೇಷನ್ ಅಥವಾ ಎನರ್ಜಿಯನ್ನು ಆರಾ ಅಂತ ಹೇಳ್ತಾರೆ. ಇದು ಅಷ್ಟು ಈಸಿಯಾಗಿ ಕಣ್ಣಿಗೆ ಕಾಣಿಸಲ್ಲ, ಅಂದ್ರೆ ಅದೃಶ್ಯ ಪದರ ನಮ್ ಸುತ್ತ ಇರುವಂತದ್ದು. ಇದು ಒಂಥರ ಎನರ್ಜಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡುತ್ತೆ. ಸಮ್ಟೈಮ್ಸ್ ನಮ್ಗೆ ಯಾರಾದ್ರೂ ಒಬ್ಬ ಸ್ಪಿರಿಚುವಲ್ ವ್ಯಕ್ತಿಗಳನ್ನು ಅಥವಾ ಯಾರಾದ್ರೂ ಒಂದು ಒಳ್ಳೆ ಫೇಮಸ್ ವ್ಯಕ್ತಿಯನ್ನು ನೋಡುವಾಗ ನಮ್ಗೆ ಅನ್ಸುತ್ತೆ ಇವರಲ್ಲಿ ಏನೋ ಒಂದು ಶಕ್ತಿ ಇದೆ. ನಮಗೆ ಅವರನ್ನು ದೂರದಿಂದ ನೋಡುವಾಗ್ಲೇ ಆ ಫೀಲ್ ಆಗುತ್ತೆ. ಕೆಲವರನ್ನು ಹತ್ತಿರ ಹೋಗುವಾಗ ನೋಡುವಾಗ್ಲೂ ಕೂಡ ಫೀಲ್ ಆಗುತ್ತೆ ಇವರಲ್ಲಿ ಏನೋ ಒಂಥರ ವೈಬ್ರೇಷನ್ ಇದೆ. ಇದನ್ನು ತುಂಬಾ ಪವರ್ಫುಲ್ ಆರಾ ಅಂತ ಹೇಳ್ತಾರೆ. ಇಂಥ ಆರದ ವ್ಯಕ್ತಿಗಳು ತುಂಬಾ ಕಾನ್ಫಿಡೆಂಟ್ ಇಂದ ಇರ್ತಾರೆ, ಹಾಗೆ ಗ್ರೌಂಡೆಡ್ ಆಗಿರ್ತಾರೆ. ಯಾವುದೇ ವಿಷಯ ಕೂಡ ಲೆಕ್ಕಕ್ಕಿಂತ ಜಾಸ್ತಿ ಖುಷಿನೂ ಪಡಲ್ಲ, ಲೆಕ್ಕಕ್ಕಿಂತ ಜಾಸ್ತಿ ಬೇಸರನೂ ಪಡಲ್ಲ. ಅಂದ್ರೆ ಓವರ್ ಆಕ್ಟಿವ್ ಯಾವುದು ಮಾಡಲ್ಲ ಇವರು. ತುಂಬಾ ಪಾಸಿಟಿವಿಟಿಯಿಂದ ಇರ್ತಾರೆ. ಇಫ್ ಇನ್ ಕೇಸ್ ಅವ್ರಿಗೆ ಏನಾದ್ರೂ ನೆಗೆಟಿವ್ ಅನ್ಸಿದ್ರು ಕೂಡ ಅವರು ಅದರಿಂದ ಈಸಿಯಾಗಿ ಹೊರಗಡೆ ಬರ್ತಾರೆ. ಎಷ್ಟೋ ವ್ಯಕ್ತಿಗಳನ್ನು ನಮ್ಗೆ ನೋಡಿದ್ರೇನೆ ಒಂಥರ ಖುಷಿ ಅನ್ಸುತ್ತೆ. ಅವರ ವೈಬ್ರೇಷನ್ ತುಂಬಾ ನಮ್ಮ ಮೇಲೆ ಎಫೆಕ್ಟ್ ಮಾಡುತ್ತೆ. ಎಷ್ಟೋ ಸಲ ಅವ್ರ ಹತ್ರ ಹೋಗಿ ಮಾತನಾಡ್ಬೇಕು ಅನ್ಸುತ್ತೆ. ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರೋ ಆರಾ ಅಂತ ಹೇಳ್ಬೋದು. ಇನ್ನು ಈ ಆರಾ ಅನ್ನುವಂಥದ್ದು ಯಾಕೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ, ನಮ್ಮಲ್ಲಿರುವ ಇಮೋಷನಲ್ ಬ್ಯಾಗೇಜಸ್ ಇಂದ ನಮ್ಮ ಆರಾ ಡ್ಯಾಮೇಜ್ ಆಗುತ್ತೆ. ಅದು ಹೇಗೆ ಅಂದ್ರೆ, ನಮ್ಮಲ್ಲಿ ಅತಿಯಾದ ಕೋಪ, ಭಯ, ದ್ವೇಷ, ಯಾವಾಗ್ಲೂ ನೆಗೆಟಿವ್ ಥಿಂಕ್ ಮಾಡ್ಕೊಂಡಿದ್ರೆ ನಮ್ಮ ಆರಾ ಡ್ಯಾಮೇಜ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಸುತ್ತಮುತ್ತ ಇರುವ ಜನರಿಂದ ಕೂಡ ಆರಾ ಡ್ಯಾಮೇಜ್ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಕೆಲವರು ನಮ್ಮ ಸಂಬಂಧಿಕರಲ್ಲಿರ್ಬೋದು, ನಮ್ಮ ಫ್ರೆಂಡ್ಸ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ನೇಬರ್ಸ್ ಅಲ್ಲಿ ಇರ್ಬೋದು, ತುಂಬಾ ನೆಗೆಟಿವ್ ಮಾತನಾಡ್ತಾ ಇರ್ತಾರೆ, ಗಾಸಿಪ್ ಮಾಡ್ಕೊಂಡಿರ್ತಾರೆ, ಹಾಗೆ ಬೇರೆಯವರ ಬಗ್ಗೆ ನಿಮ್ಗೆ ಬ್ಯಾಡ್ ಒಪಿನಿಯನ್ ಕೊಡ್ತಾ ಇರ್ತಾರೆ. ಇದರಿಂದ ಕೂಡ ನಿಮ್ಮ ಆರಾ ಅನ್ನುವಂಥದ್ದು ಡ್ಯಾಮೇಜ್ ಆಗುತ್ತೆ. ಇನ್ನು ನಿಮ್ಮ ಆರಾನ ಯಾವ ತರ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ನೀವು ನಿಮ್ಮಲ್ಲಿರುವಂತಹ ಇಮೋಷನಲ್ ಬ್ಯಾಗೇಜಸ್ ಅನ್ನೆಲ್ಲ ಬಿಟ್ಟು ಬಿಡ್ಬೇಕು. ಕೋಪ, ಭಯ, ದ್ವೇಷ ಮತ್ತೆ ನೆಗೆಟಿವಿಟಿ ಮಾತನಾಡೋದು ಎಲ್ಲ ಬಿಟ್ಟು ಬಿಡ್ಬೇಕು. ಅದು ಅಲ್ಲದೆ ನೀವು ಇರುವ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಅಂದ್ರೆ ನಿಮ್ಮ ಸುತ್ತಮುತ್ತಲು ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿರುವ ಜನರು ಯಾವ ತರ ಇದ್ದಾರೆ, ಅವರು ನೆಗೆಟಿವಿಟಿ ಮಾತನಾಡ್ತಾ ಇದ್ರೆ ಅವರಿಂದ ಆದಷ್ಟು ದೂರ ಇರಿ. ಇಂಥ ಜನರ ಜೊತೆಗೆ ನೀವಿದ್ರೆ ನಿಮ್ಮ ಮನಸ್ಸು ಇನ್ನೂ ಜಾಸ್ತಿ ಟಾಕ್ಸಿಕ್ ಆಗುತ್ತೆ. ಇದು ಎರಡನ್ನು ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡ್ಲೇಬೇಕು. ಇನ್ನು ನಿಮಗೆ ಯಾವಾಗ ಅನ್ಸುತ್ತೆ ನನ್ನ ಆರಾ ಅನ್ನುವಂಥದ್ದು ಸ್ಟ್ರಾಂಗ್ ಇಲ್ಲ, ತುಂಬಾ ಟಯರ್ಡ್ನೆಸ್ ಅನ್ಸುತ್ತೆ, ಊಟ ಮಾಡಕ್ ಆಗಲ್ಲ, ಆವಾಗ ಮನೆಗಳಲ್ಲೆಲ್ಲ ದೃಷ್ಟಿ ಅಂತ ತೆಗಿತಾರೆ. ಆ ತರ ದೃಷ್ಟಿ ತೆಗೆದ್ರು ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ಇನ್ನೊಂದು ಮೆಥಡ್, ನೀವು ಸ್ನಾನ ಮಾಡುವ ನೀರಿಗೆ ಒಂದು ಹಿಡಿ ಉಪ್ಪು ಹಾಕಿ, ಅಂದ್ರೆ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿದ್ರು ಕೂಡ ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ. ಅದ್ರ ಜೊತೆಗೆ ತುಳಸಿ ಹೂವ ಕೂಡ ಹಾಕೋಬಹುದು, ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಗುಲಾಬಿ ಹೂವಿನ ದಳಗಳನ್ನು ಕೂಡ ಹಾಕೋಬಹುದು ಸ್ನಾನದ ನೀರಿಗೆ. ಇನ್ನು ನೇಚರಲ್ಲಿ ಆದಷ್ಟು ಟೈಮ್ನ ಕಳೀರಿ. ಬರೀ ಕಾಲಲ್ಲಿ ವಾಕ್ ಮಾಡಿ, ಖುಷಿಯಿಂದ ವಾಕ್ ಮಾಡಿ, ಅಲ್ಲಿರುವಂತಹ ಪರಿಸರನ ಎಂಜಾಯ್ ಮಾಡ್ಕೊಂಡು ವಾಕ್ ಮಾಡಿ. ಇನ್ನು ನಿಮ್ಮ ಆರಾನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿಕ್ಕೆ ಕ್ರಿಸ್ಟಲ್ಸ್ ಗಳು ಕೂಡ ಹೆಲ್ಪ್ ಮಾಡುತ್ತೆ. ಬ್ಲ್ಯಾಕ್ ಟರ್ಮಲಿನ್ ಅಂತ ಇದೆ, ಅದು ನಿಮಗೆ ನೆಗೆಟಿವಿಟಿಯಿಂದ ದೂರ ಇಡುತ್ತೆ. ಹಾಗೆ ಸ್ಫಟಿಕ ನಿಮ್ಮಲ್ಲಿರುವ ವೈಬ್ರೇಷನ್ ಜಾಸ್ತಿ ಮಾಡುತ್ತೆ. ಇನ್ನು ಅಮೆಥಿಸ್ಟ್ ಅಂತ ಬರುತ್ತೆ, ಇದು ನಿಮ್ಮಲ್ಲಿ ಪ್ರೀತಿನ ಜಾಸ್ತಿ ಮಾಡುತ್ತೆ. ಈ ಕ್ರಿಸ್ಟಲ್ಸ್ ಎಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಿಮ್ಮಲ್ಲಿ ಅನುಕೂಲ ಇದ್ರೆ ತಗೋಬಹುದು, ಇಲ್ಲದಿದ್ರೆ ಇದರ ಮೊದಲು ಯಾವ್ದೆಲ್ಲ ಹೇಳಿದೆ ಈಸಿ ಆಗಿರುವಂತದ್ದು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ನಿಮ್ಮ ಆರಾನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬಹುದು. ಅದು ಅಲ್ಲದೆ ಇನ್ನೊಂದು ಏನಂದ್ರೆ, ಈ ಟಿವಿ ನ್ಯೂಸ್ ಗಳಲ್ಲಿ ಹೇಳಿದ್ದೇ ಹೇಳ್ತಾರೆ, ಅದರ ಜೊತೆಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ. ಆ ಮ್ಯೂಸಿಕ್ ಗಳಿಂದ ಕೂಡ ನಿಮ್ಮ ಆರಾ ಡ್ಯಾಮೇಜ್ ಆಗುತ್ತೆ. ಮತ್ತೆ ಹೇಳಿದ್ದೇ ನ್ಯೂಸ್ ಹೇಳಿಕೊಂಡೇ ಇರ್ತಾರೆ, ಇದರಿಂದ ತುಂಬಾ ನಿಮ್ಗೆ ನೆಗೆಟಿವಿಟಿ ಅನ್ಸುತ್ತೆ. ಈ ತರ ನೆಗೆಟಿವಿಟಿ ಬಂದ್ರೆ ನಿಮ್ಮ ಆರಾ ಡ್ಯಾಮೇಜ್ ಆಗುತ್ತೆ.
ಇನ್ನು ನಿಮ್ಮ ಆರ ಸ್ಟ್ರಾಂಗ್ ಆಗಿಕ್ಕೆ ನೀವು ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳಿ. ನಿಮ್ಮಲ್ಲಿ ಏನು ಇದೆ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ. ಇಲ್ಲ ಅನ್ನುವಂತ ಕೊರಗು ಬಿಟ್ಟು ನನ್ನಲ್ಲಿ ಇರುವುದಕ್ಕೆ ಖುಷಿ ಇದೆ ಅಂತ ನೀವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ. ಕೊನೆಯದಾಗಿ ಏನ್ ಹೇಳ್ಬೋದಂದ್ರೆ, ನೀವು ಒಳ್ಳೆಯ ಆಲೋಚನೆ ಮಾಡಿದ್ರೆ, ಪಾಸಿಟಿವಿಟಿಯಿಂದ ಇದ್ರೆ ನಿಮ್ಮ ಆರ ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿ ಯಾವಾಗ ನೀವು ಕೆಟ್ಟ ಕೆಟ್ಟ ಆಲೋಚನೆ ಮಾಡ್ಕೊಂಡು ಭಯ ಪಡ್ಕೊಂಡು ಆತಂಕದಿಂದ ಇರ್ತೀರಾ, ಆವಾಗ ನಿಮ್ಮ ಆರ ಡ್ಯಾಮೇಜ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಆರ ಅಂದ್ರೆ ಏನು, ಸ್ಟ್ರಾಂಗ್ ಆಗಿರೋ ಆರ ಯಾವ ತರ ಇರುತ್ತೆ, ಡ್ಯಾಮೇಜ್ ಆಗಿರೋ ಆರ ಯಾವ ತರ ಇರುತ್ತೆ, ಹೇಗೆ ನಿಮ್ಮ ಆರಾನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತಿನ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.